ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಾತ್ರೆ ಮುಗಿದ್ಮೇಲೆ ನಾಟಕ, ಯಕ್ಷಗಾನ ಈ ಥರ ಯಾವ್ದಾದ್ರು ಒಂದು ಕಲ್ಚರಲ್ ಪ್ರೋಗ್ರಾಮ್ನ ಊರಲ್ಲಿ ಇಟ್ಕೋತಾರೆ. ಈ ಸತಿ ತುಳುನಾಡಿನ ತುಂಬ ಪ್ರಸಿದ್ಧವಾದ ನಾಟಕ ಶಿವದೂತ ಗುಳಿಗ ಅನ್ನೋದನ್ನ ಪ್ರೆಸೆಂಟ್ ಮಾಡಿದ್ರು. ನಾಟಕ ಶುರು ಆಗೋಷ್ಟೊತ್ತಿಗೆ ಬ್ಯಾಕ್ ಸ್ಟೇಜ್ಗೆ ಹೋಗಿ ಬರೋಣ. ಇದು ಇವರ 781ನೇ ಶೋ. ಸುಮಾರು 5 ಲ್ಯಾಂಗ್ವೇಜಸಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದೆ. ಈ ಥರ ಲೈವ್ ಆಗಿ ನೋಡೋಕ್ಕೆ ಸಿಗದೆ ಅಪರೂಪ. ನನ್ನ ಮಗ ಆ್ಯನಿಮೇಟೆಡ್ ಮೂವೀಸ್ ಎಲ್ಲ ನೋಡಬೇಕಾದ್ರೆ ಕೇಳ್ತಾನೆ, ಅಮ್ಮ ಇದು ರಿಯಲ್ಲ ಅಂತ. ಸೊ ಅವನಿಗೆ ಆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ಯಾವ ಕ್ಯಾರೆಕ್ಟರ್ ಮಾಡ್ತಿರೋದು ನೀವು? ಎಷ್ಟು ಪ್ರಿಪ್ರೇಷನ್, ಟೀಮ್ ವರ್ಕ್ ಬೇಕು ಒಂದು ಫೈನಲ್ ಪರ್ಫಾರ್ಮೆನ್ಸ್ಗೆ. ಬ್ಯಾಕ್ ಸ್ಟೇಜ್ ಮೂಮೆಂಟ್ಸೇ ರಿಯಲ್ ಸ್ಟೋರಿ ಅಲ್ವಾ? ಇಷ್ಟು ಹತ್ತಿರದಿಂದ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಕ್ಕಳು ತುಂಬ ಬೇಗ ಒಂದು ಆರ್ಟ್ ಫಾರ್ಮಿಗೆ ಕನೆಕ್ಟ್ ಆಗ್ತಾರೆ, ರೆಸ್ಪೆಕ್ಟ್ ಮಾಡೋದನ್ನ ಕೂಡ ಕಲಿತಾರೆ. ಇಡೀ 2 ಗಂಟೆ ಫ್ರಂಟಲ್ಲಿ ಒಂದು ಚೇರ್ ಹಾಕೊಂಡು ಕಣ್ಣು ಮಿಟಕ್ಸ್ದಂಗೆ ನೋಡಿದ್ದಾನೆ ಅವನು ಈ ನಾಟಕನ. ಎಷ್ಟು ಜನ ಸೇರಿದ್ದಾರೆ ನೋಡಿ. ನಾಟಕದ ನಿರ್ದೇಶನ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು. ಕಲಾ ಸಂಗಮ ಕಲಾವಿದರಿಂದ ಶಿವದೂತ ಗುಳಿಗ, ಕೈಲಾಸಗಿರಿ ಶಿರದಿ ಶಿವಗೌರಿಯ ಅನುರಾಗ ಮೂಲಕ ಸುವಿಖ್ಯಾತಿಯ. ಪಾರ್ವತಿ ಪಾರ್ಟ್ ಮಾಡ್ತಿರೋರು ಆಕ್ಚುಲಿ ಹುಡುಗ, ಗೊತ್ತೇ ಆಗಲ್ಲ ನೋಡಿ ಎಷ್ಟು ಗ್ರೇಸ್ಫುಲ್ ಆಗಿ ಮಾಡಿದ್ದಾರೆ. ಕೈಲಾಸಗಿರಿ ಶಿರದಿ ಶಿವಗೌರಿಯ ಅನುರಾಗ ಮೂಲಕ ಸುವಿಖ್ಯಾತಿ. ಸ್ಮಶಾನದ ಬೂದಿಯನ್ನು ಮೈಗೆ ಬಳಿದುಕೊಂಡ ಭೈರಾಗಿ ನಾನು. ಆದರೆ ಪ್ರೇಮಕ್ಕೆ ಸುಂದರ ರೂಪವೇ ಕಾರಣವಾಗಲಾರದು ಎಂಬುದನ್ನು ನೀನು ತೋರುತ್ತಿರುವೆಯಲ್ಲವೇ? ಗುಳಿಗನ ಎಂಟ್ರಿ ಆಯ್ತು. ನಿಮ್ಮ ಮಗು ಹೇಗಾಗುತ್ತೇನೆ? ನಿನ್ನನ್ನು ನಾವು ಮಾಯೆಯಿಂದ ಸೃಷ್ಟಿಸಿದೆವು. ನಿನ್ನನ್ನು ಲೋಕವು ಗುರುತಿಸಬೇಕಾದರೆ ನಿನಗೆ ಒಂದು ಹೆಸರು ಬೇಕು. ನನ್ನ ಮೈಯ ಬೆವರನ್ನು ಬೂದಿಯನ್ನು ಬೆರೆಸಿ ಉಂಡೆ ಮಾಡಿ ಗುಳಿಗೆಯ ರೂಪದಲ್ಲಿ ಎಸೆದು ನೀನು ಸೃಷ್ಟಿಯಾದವ. ಆದ್ದರಿಂದ ನಿನಗೆ ಗುಳಿಗ ಎಂದು ನಾಮಕರಣ ಮಾಡುತ್ತಿದ್ದೇನೆ. ಗುಳಿಗ, ಈ ಭೂಮಿಯ ಮೇಲೆ ಗುಳಿಗ ಎನ್ನುವ ಮಹಾಶಕ್ತಿಯ ರೂಪದಲ್ಲಿ ಧರ್ಮದಲ್ಲಿ ನಡೆಯುವವರಿಗೆ ರಕ್ಷಕನಾಗಿ ನಡೆಸು. ಅಧರ್ಮದಿಂದ ಧರ್ಮ ಹಾನಿ ಮಾಡುವವರ ಬೆನ್ನು ಮುರಿದು ಮೆರೆ. ಈಗ ನನಗೆ ಹಸಿವಾಗುತ್ತಿದೆ, ಅದಕ್ಕೆ ಯಾವ ದಾರಿ? ಗುಳಿಗ, ನಿನ್ನ ಹಸಿವನ್ನು ನೀಗಿಸುವ ಶಕ್ತಿ ಇರುವುದು ವೈಕುಂಠವಾಸಿ ವಿಷ್ಣುವಿಗೆ ಮಾತ್ರ. ಏಕೆಂದರೆ ಅವನು ಪಾಲನಕರ್ತ. ಎಷ್ಟೆಷ್ಟೋ ಬಗೆಯ ಜೀವ ಜಂತುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ನರ ಮನುಷ್ಯರಿಗೆ ಹಸಿವನ್ನು ಕಾಲಕಾಲಕ್ಕೆ ನೀಗಿಸುವವನೇ ಆತ. ಅವನೇ ನಿನ್ನ ಹಸಿವನ್ನು ಖಂಡಿತವಾಗಿಯೂ ತಣಿಸುತ್ತಾನೆ. ಎಷ್ಟು ಬ್ಯೂಟಿಫುಲ್ ಆಗಿರೋ ಸೆಟ್ ಹಾಕಿದ್ದಾರೆ ನೋಡಿ. ಯಾವುದೋ ಫಿಲ್ಮ್ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದೀವೇನೋ ಅಂತ ಅನಿಸ್ತಾ ಇದೆ ಅಲ್ವಾ? ಅನಂತ ಫಲದಾಯಕ ಅರೆ, ಏನಿದು? ಕಿವುಡಾಗುವಂತಹ ಸಿಡಿಲು, ಅಬ್ಬರದ ಮಿಂಚು, ಪ್ರಕೃತಿಯೇ ಕೋಲಾಹಲಗೊಳ್ಳುತ್ತಿದೆ. ವಿಚಿತ್ರ ಬೊಬ್ಬೆ,
ದಿಕ್ಕು ದೆಸೆಯಿಲ್ಲದೆ ನೆಗೆದುಕೊಂಡು ಬರುತ್ತಿರುವ ವಿಚಿತ್ರ ಕರಿಯ ರೂಪ. ಸೌಂಡ್ ಎಫೆಕ್ಟ್ಸ್ ಮಾಡ್ಯುಲೇಷನ್ ಗೂಸ್ ಬಂಪ್ಸ್ ಬರೋ ತರ ಇದೆ. ಹಸಿವು, ಬಾಯಾರಿಕೆ, ಹಸಿವು. ಮುಂದಿನ ಅವತಾರವೇ ಆಗಿದ್ದರೆ ನನ್ನ ಈಗಿನ ಹಸಿವು ಬಾಯಾರಿಕೆಗೆ ದಾರಿ ಯಾವುದು? ನಿನ್ನ ಸೃಷ್ಟಿಯಾದುದು ಲಯಕರ್ತನಾದ ಈಶ್ವರನಿಂದ. ಆದರೆ ತಾಯಿ ಆದಿಮಾಯೆ ಸೃಷ್ಟಿಸುವ ಅಧಿಕಾರ ನೀಡಿರುವುದು ಬ್ರಹ್ಮನಿಗೆ. ಹಾಗಾಗಿ ಬ್ರಹ್ಮ ನಿನ್ನನ್ನು ಮರುಸೃಷ್ಟಿ ಮಾಡುವವರೆಗೆ ನೀನು ನನ್ನ ಶರೀರದಲ್ಲೇ ಇರು. ನಿನ್ನ ಈಗಿನ ಹಸಿವನ್ನು ನೀನು ನನ್ನ ಉದರದ ಒಳಗಡೆಯೇ ಸ್ವೀಕಾರ ಮಾಡು. ದೇವ, ಏನಿದು? ನಿಮ್ಮೊಳಗಿರುವ ಈ ವಿಚಿತ್ರ ರೂಪ ಯಾರು? ಲಕ್ಷ್ಮಿ, ಬೆದರದಿರು. ಈತ ಶಿವದೂತಗೊಳಿಗ. ಈಶ್ವರನು ಇವನನ್ನು ನನ್ನ ಬಳಿಗೆ ಕಳುಹಿಸಿದ. ಅವಳು ತನ್ನ ಗರ್ಭದಲ್ಲಿ ಹುಟ್ಟಿದ 23 ಮಕ್ಕಳನ್ನು ಕೊಂದು ತಿಂದಿರುವ ರಣಭಯಂಕರ ಕಟುಕಿ. ಅವಳಿಗೆ ತನ್ನ 24ನೇ ಮಗುವಿನಿಂದ ಮರಣ ಎಂದು ಬ್ರಹ್ಮದೇವರ ವರವಿದೆ. ಆ ವರವು ಸತ್ಯವಾಗಬೇಕಾದರೆ ಗುಳಿಗ ಅವಳ ಗರ್ಭದಲ್ಲಿ 24ನೇ ಶಿಶುವಾಗಿ ಜನ್ಮಕ್ಕೆ ಬರಬೇಕು. ಗುಳಿಗನಿಗೆ ಅವಳೇ ಆಹಾರ. ನೋಡು. ರೂಪದಿ ಕರ್ರನೆ ಕರಿಯ ಶಿವದೂತ ಗುಳಿಗ, ಧರ್ಮ ಕಾಯುವ ಸ್ವರೂಪ ಶಿವದೂತ ಗುಳಿಗ. ಇಡೀ ನಾಟಕದಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋ ಆಕ್ಟಿಂಗ್ ಇದೆ. ನಾನು ನೆಲವಲ್ಲ ಸಂಖ್ಯೆ. ಇದೇ ಹೊಟ್ಟೆಯಲ್ಲಿ 23 ಮಕ್ಕಳನ್ನು ಹೊತ್ತು ಹೆತ್ತು ಭೂಮಿಗೆ ಕೊಟ್ಟವಳು ನಾನು. ಆ 23 ಮಕ್ಕಳನ್ನ ಭೂಮಿಗೆ ಬೀಳೋ ಮೊದಲೇ ಕೊಂದು ತಿಂದು ಸರ್ವನಾಶ ಮಾಡಿದವಳು ನಾನು. ನಾನು ಹೊಸಿಲು ದಾಟಿ ಬೀಳುವಾಗ ನನ್ನನ್ನು ನೋಡಿ ನಗುವೆಯಾ? ಯಾರ ನೀನು? ನೆಲವುಲ್ಲ ಸಂಖ್ಯೆ. ನಾನು ಸೃಷ್ಟಿಕರ್ತ ಬ್ರಹ್ಮದೇವ. ಓಹೋ, ಬ್ರಹ್ಮದೇವರ, ನಿಮ್ಮ ವರಬಲವನ್ನು ಪರೀಕ್ಷೆ ಮಾಡಲು ಬಂದಿರಾ? ಈಗ ನಾನು 24ನೇ ಮಗುವನ್ನು ಹೊತ್ತಿರೋ ಬಸುರಿ. ಹೌದು. ಆದರೆ ನೀನೀಗ ಹೊಸ್ತಿಲು ದಾಟಿ ಕುಸಿಯುವುದು ನಿನಗೆ ಅಪಶಕುನ. ಇದು ನಿನ್ನ ನಾಶದ ಮುನ್ನುಡಿ, ಮೊದಲ ಹೆಜ್ಜೆ. ಏನಂದಿರಿ? ಕಡೆಗೂ ಅನುವು ನೀಡಿದಿರಾ? ಬರಲು ಒಬ್ಬನೇ ದೊರೆತರು, ಬರುವ ದಾರಿ ಹೇಳಲಿಲ್ಲವಲ್ಲಮ್ಮ. ನನ್ನನ್ನು ಸೋಲಿಸಿದ ಅತಿಮಾನುಷ ಶಕ್ತಿ ನೀನು. ನಿನಗೆ ಸೃಷ್ಟಿಯ ದಾರಿ ತಿಳಿಯದೆ? ಎಲ್ಲರೂ ಬರುವ ದಾರಿಯಲ್ಲಿ ನಾನು ಬಂದರೆ ನನ್ನ ಶಕ್ತಿಗೆ ಏನಮ್ಮ ಬೆಲೆ? ಹಾಗಾದರೆ ನನ್ನ ಬೆನ್ನು ಒಡೆದು ಬಾ ಮಗನೇ. ಬೆನ್ನಲ್ಲಿ ಬಂದರೆ ಕನ್ನಡಿ ಹಾವಿನ ಮರಿಯೆನ್ನಲಾರರೆ. ಮಗನೇ, ನಿನ್ನ ಗೋಚರಕ್ಕೆ ಹೇಗೆ ತೋರುವುದೋ ಹಾಗೆ ಬಾ. ಒಮ್ಮೆ ಬೇಗ ಹೊರಗೆ ಬಾ. ನನಗೆ ಸಂಕಟ ತಾಳಕ್ಕಾಗ್ತಾ ಇಲ್ಲ ಅಮ್ಮ. ಜನಿಸಿದ ಮಗುವಿಗೆ ಪವಿತ್ರ ದ್ರವ್ಯವೆಂದರೆ ಅದು ತಾಯಿಯ ಮೊಲೆ ಹಾಲನ್ನೇ. ರಕ್ತವನ್ನು ಹಾಲನ್ನಾಗಿಸಿ ಮಕ್ಕಳು ಬೆಳೆಯಲು ಕಾರಣವಾಗುವ ಆ ಪವಿತ್ರ ದಾನದಿಂದಲೇ ನಾನು ಬರುವುದಮ್ಮ. ನಿಮ್ಮ ಬಲದ ತಿರುಮಲ ಒಡೆದು ಅಂಗಾರದ ಗೊಡೆಯಾಗಿ ಈ ಭೂಮಿಗೆ ಪಾದವಿಡುತ್ತೇನಮ್ಮ, ಪಾದವಿಡುತ್ತೇನೆ. ನಿನ್ನಂತಹ ಅಬ್ಬರದ ದೈವ ಇನ್ನೊಂದಿಲ್ಲ. ಬ್ರಹ್ಮದೇವ, ನಿನ್ನ ಈ ಸೃಷ್ಟಿಯಲ್ಲಿ ಇಷ್ಟೊಂದು ವಿಸ್ಮಯದ ದೈವವನ್ನು ನೀನು ಕಂಡಿರುವೆಯಾ? ಹೌದು, ಈತ ಸಾಧಾರಣದವನಲ್ಲ.
ಆದರೆ ಇವನು ಹಸಿವು ಬಾಯಾರಿಕೆಯಿಂದ ಅಬ್ಬರಿಸುತ್ತಿದ್ದಾನೆ. ಅವನನ್ನು ಶಮನಗೊಳಿಸು. ಗುಳಿಗ ಇತ್ತಪ್ಪ, ನಿನ್ನನ್ನು ಪುನಃ ಜನ್ಮಕ್ಕೆ ಬರಿಸಿದವನು ನಾನು ನಿನಗೆ ಇತ್ತಿರುವ ಮಾತಿನ ಪ್ರಕಾರ ನಿನ್ನ ಹಸಿವನ್ನು ನಾನೇ ತಣಿಸುವೆ. ಎಂತ ಆಕ್ಟಿಂಗ್ ಬಾ, ನೋಡಿ. ಇತ್ತ ಬಾ, ನನ್ನ ಕಿರುಬೆರಳಿನ ರಕ್ತವನ್ನು ಹೀರಿ ನಿನ್ನ ಹಸಿವನ್ನು ತಣಿಸು. ಗುಳಿಗ, 100 ಮನುಷ್ಯರ ಜೀವಕ್ಕೆ ಸಮಾನವಾದ ನಿನ್ನ ತಾಯಿಯ ರಕ್ತವನ್ನು ಕುಡಿದೆ, ಆದರೂ ನಿನ್ನ ಬಾಯಾರಿಕೆ ನೀಗಲಿಲ್ಲ. ಈಗ 3 ಲೋಕವನ್ನು ಹೊತ್ತಿರುವ ನಾನೇ ರಕ್ತವನ್ನು ನೀಡುತ್ತಿದ್ದೇನೆ, ಅದಕ್ಕೂ ಆಸೆ ಪಡುತ್ತಿರುವೆಯಲ್ಲ. ತಗೋ, ಸ್ವೀಕರಿಸು. ಮಾನವ ಸಮುದಾಯ ನಂಬುವಂತಹ ದೈವವಾಗಿ ಅವರ ರಕ್ಷಣೆ ಮಾಡು. ಭೂಮಿಯ ಮೇಲೆ ಅನ್ಯಾಯ ಮಾಡುವವರಿಗೆ ಗುಳಿಗ ನೇಟು ನೀಡು. ಧರ್ಮವನ್ನು ತುಳಿಯುವವರ ಮೇಲೆ ಗುಳಿಗ ದೃಷ್ಟಿ ಇರಿಸು. ಶಿವದೂತ ಎಂಬ ಗೌರವ ಪಡೆದು ಮೆರೆದಾಡು. ಬಾಯಾರಿದರೆ ಕಡಲನ್ನೇ ಕುಡಿದಾನು ವೀರ ಗುಳಿಗ. ಪಾರ್ವತಿ ಮಾಡಿದವರು ಇವರು ಸೇಮ್ ಒಂದೇ ಹುಡುಗ. ವ್ಯಾಪಾರ ಮುಗಿಸಿ ಹೋಗುವ ಹೊತ್ತು ಬೇಗ ಬಳೆಯ ತಗೊಳ್ಳಿ, ನಾನು ಬಳೆಯ ವ್ಯಾಪಾರದಿ ಚೂಟಿ. ನಿನ್ನ ಅಪೇಕ್ಷೆ ಪ್ರಕಾರ ಜೊತೆಯಲ್ಲಿ ನೆಲೆಯಾಗಬೇಕು. ಚೌಡೇಶ್ವರಿ ಗುಳಿಗ ಎಂಬ ಅಭಿಧಾನದೊಂದಿಗೆ ಇಲ್ಲಿನ ಜನರಿಗೆ ಕಾರಣಿಕವನ್ನು ತೋರಬೇಕು. ಎಲ್ಲಾ ಆರ್ಟಿಸ್ಟ್ಗಳು ಅದ್ಭುತವಾಗಿ ಮಾಡಿದ್ದಾರೆ. ನಿಮಗೇನಾದ್ರೂ ನಿಮ್ಮೂರಲ್ಲಿ ನಾಟಕ ನೋಡೋಕೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಸೃಷ್ಟಿಯ ಸಾರ ದಿವ್ಯವತಾರ ಮೈದಳೆದಾಗ ಆ ಮ್ಯೂಸಿಕ್ ಅಂತೂ ಇವತ್ತಿನ ತನಕನೂ ತಲೆಯಲ್ಲಿ ಗುನುಗ್ತಾನೇ ಇದೆ. ಆಯಾರಿದರೆ ಕಡಲನ್ನೇ ಕುಡಿದಾನು ವೀರ ಗುಳಿಗ. ಆನಿನ ಸಿಡಿಲನ್ನು ಬರಿಗೈಲೇ ತಡೆದಾನು ವೀರ ಗುಳಿಗ. ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್. ಎಷ್ಟು ಡಿವೈನ್ ಎಕ್ಸ್ಪೀರಿಯನ್ಸ್ ಇತ್ತು. ಕಂಗ್ರಾಟ್ಸ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ತುಂಬಾ ಗ್ರೇಸ್ಫುಲ್ ಆಗಿತ್ತು. ಇವ್ರದ್ದು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಪಾರ್ವತಿ ಕ್ಯಾರೆಕ್ಟರ್ ಮಾಡಿದವ್ರು ಇವರೇ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಥರ ಆರ್ಟಿಸ್ಟ್ಗಳನ್ನ ಪರ್ಸ್ನಲ್ ಆಗಿ ಹೋಗಿ ಮೀಟ್ ಮಾಡಿದ್ದಂತೂ ತುಂಬಾ ಖುಷಿ ಕೊಡ್ತು. ನೀವು ಖುಷಿ ಪಟ್ರಿ ಅಂತ ಅನ್ಕೋತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ.